ಇಶ್ಯೂ ಇದಾದಾಗ 1 ವೀಕು ಇಂಟರ್ನಲ್ ಕಮಿಟಿ ಫಾರ್ಮ್ ಮಾಡಿಬಿಟ್ಟು ನಮಗೆ ರಿಪೋರ್ಟ್ ಕೊಡ್ತೀವಿ ಅಂತ ಹೇಳಿದರು. ಹಾಗಾಗಿ ನಾವು ಇಷ್ಟು ದಿನ ಏನು ಮೀಡಿಯಾ ಮುಂದೆ ಬರೋದಾಗಲಿ ಬೇರೆ ಏನೂ ಮಾಡಿರಲಿಲ್ಲ. ಹಂಗಾಗಿ ಈಗ ಎಲ್ಲದು ಪ್ರೋಸೆಸ್ಸು CIDಗೂ ಕೊಟ್ಟಿದ್ದಾಯಿತು, ಎಲ್ಲ ಆಗಿದೆ. ಹಾಗಾಗಿ ನಮಗೂ ಕೂಡ ಪ್ರೋಸೆಸ್ ಲೇಟ್ ಆಗ್ತಿದೆ. ಈಗೇನು ನಾವು ಇನ್ನೊಂದು 1.5 ಮಂತಲ್ಲಿ ನಾವು ಗೌರ್ಮೆಂಟ್ ಜಾಬ್ ಆಯಿತು, ನಮ್ಮದು ವೆಟರ್ನರಿ ಆಫೀಸರ್ ಸೆಲೆಕ್ಷನ್ ಆಯಿತು, ನಾವು ಎಲ್ಲ ಸೇಫ್ ಆಗ್ತೀವಿ, ಸೆಟಲ್ ಆಗ್ತೀವಿ ಅಂತ ಇರುವಾಗ ಮತ್ತು CID ತನಿಖೆ ಆಗಿ ಅದು ತುಂಬ ಲ್ಯಾಗ್ ಆಗಿ ಈಗ ಅದು ಎಷ್ಟು ದಿನ ಆದರೂ ಆಗ್ಬೋದು. ಫಾರ್ ಎಕ್ಸಾಂಪಲ್ 6 ಮಂತ್ಸ್ ಆದರೂ ಆಗ್ಬೋದು, 1 ಇಯರ್ ಆದರೂ ಆಗ್ಬೋದು, 2 ಇಯರ್ಸ್ ಆಗ್ಬೋದು. ಹಂಗೆಲ್ಲ ನಮ್ಮದು ಈಗ ಎಲಿಜಿಬಲ್ ಕ್ಯಾಂಡಿಡೇಟ್ ಆಗಿ ನಾವು ಸೆಲೆಕ್ಟ್ ಆಗಿ ಕೂಡ ನಮ್ಮ ಪ್ರಯತ್ನ ಕೂಡ ವ್ಯರ್ಥ ಆಗ್ತಿದೆ. ಬಿಕಾಸ್ ಒಬ್ಬರು ಯಾರೋ ಹಿಂಗೆ ಮಾಡಿದ್ರು ಅಂತ ಹೇಳ್ಬಿಟ್ಟು ಈ ಎಲ್ಲರಿಗೂ ಅನ್ಯಾಯ ಆಗ್ತಿದೆ. ಸೊ ನಾವು ಇಲ್ಲಿ ಎಲ್ಲ ಸೇರಿರೋದೇನು, ಯಾರ್ಯಾರು ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಇದ್ದೀವಿ, ಸೆಲೆಕ್ಟೆಡ್ ಆಗಿದ್ದೀವಿ ಕ್ಯಾಂಡಿಡೇಟ್ಸ್, ನಮಗೆಲ್ಲ ನ್ಯಾಯ ಬೇಕು. ನಮಗೆಲ್ಲ ಆದಷ್ಟು ಬೇಗ ತನಿಖೆ ಆಗಿ ಆರೋಪ ಇರೋದು. ಈಗ ಆಲ್ರೆಡಿ ಸೆಲೆಕ್ಟ್ ಆಗಿರೋ ಎಲ್ಲರೂ ಕೂಡ 80 ಲಕ್ಷ ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಕೆಲವೊಬ್ರು ಆರೋಪ ಮಾಡಿದ್ದಾರೆ. ಆರೋಪ ಮಾಡಿರೋರ್ಗೆ ಏನು ಹೇಳ್ತೀರಿ ಸರ್? ಆರೋಪ ಮಾಡಿರೋರ್ಗೆ ಏನು ಹೇಳೋದು ಅಂದರೆ, ನಾವು ರೈತರ ಕುಟುಂಬದಿಂದ ಬಂದಿರೋರು, ನಾವು ಅಪ್ಪನೂ ರೈತರೆ. ನಾವೆಲ್ಲ ಆಲ್ಮೋಸ್ಟ್ ವೆಟರ್ನರಿಯಲ್ಲಿ ಏನಿದೆ ಅಂದರೆ ಲೈಕ್ 50% ಅಗ್ರಿಕಲ್ಚರ್ ಕೋಟಾ ಇರುತ್ತೆ. ಅಗ್ರಿಕಲ್ಚರ್ ಕೋಟಾ ಯಾರಿಗೆ ಕೊಡ್ತಾರೆ? ಫಾರ್ಮರ್ ಮಕ್ಳಿಗೆ ಮಾತ್ರ ಕೊಡೋಕ್ಕೆ ಸಾಧ್ಯ. ಹಾಗೆ ಫಾರ್ಮರ್ ಬ್ಯಾಕ್ಗ್ರೌಂಡಿಂದ ಬಂದಿರೋರು ನಾವು 80 ಲಕ್ಷ ಎಲ್ಲಿಂದ ತರೋಣ ಸರ್? ಎಲ್ಲ ಈಗ ಗೊತ್ತು, ಬೆಳೆ ಹೆಂಗಿದೆ, ಮಳೆ ಹೆಂಗಿದೆ ಎಲ್ಲ ಗೊತ್ತಿದ್ದು ನಾವು ಜೀವನ ನಡೆಸೋಕ್ಕೆ ಕಷ್ಟ ಇರೋ ಪರಿಸ್ಥಿತಿಲಿ ಹೆಂಗೋ ನಮ್ಮ ಮಕ್ಕಳು ಸೆಟ್ಲ್ ಆದರು, ವೆಟರ್ನರಿ ಡಾಕ್ಟರ್ಸ್ ಆದರು, ಇನ್ನವ್ರ ಕಾಲ ಮೇಲೆ ಅವ್ರು ನಿಂತ್ಕೋತಾರೆ ಅನ್ನೋ ಟೈಮಲ್ಲಿ 80 ಲಕ್ಷದ ಆರೋಪ ಅಂದರೆ 80 ಲಕ್ಷ ನಾವು ದುಡಿಬೇಕು ಅಂದರೆ ನಮಗೆ ಮಿನಿಮಮ್ 80,000 to 1 lakh ಸ್ಯಾಲ್ರಿ ಇರುವಾಗ ನಮಗೆ ಅದು ಲೈಕ್ 7 to 8 years ಬೇಕು. ಅದು ನಾವೇನು ಖರ್ಚು ಮಾಡಿದ್ರೆ ಅಷ್ಟು ಸೇವ್ ಮಾಡಿದ್ರೆ ಖರ್ಚುಗಳು ಇದ್ದೇ ಇರುತ್ತೆ. ಹಾರ್ಡ್ಲಿ 20-30,000 ಉಳಿಸೋದೇ ಹೆಚ್ಚಾಗ್ತಿದೆ. ಹಾಗಿದ್ದಾಗ ನಾವು ಇಡೀ ನಮ್ಮ ಸರ್ವಿಸ್ ಏನಿದೆ 25 to 30 years ನಾವು ದುಡಿದ್ರೂ ಕೂಡ ನಮಗೆ 80 ಲಕ್ಷ ಸೇವ್ ಮಾಡೋಕ್ಕಾಗಲ್ಲ. ಹಂಗಿದ್ದಾಗ 80 ಲಕ್ಷ ಆರೋಪ ಹೆಂಗೆ ಸರ್ ನಾವು ಸ್ವೀಕರಿಸೋಣ? ಸ್ವಲ್ಪ ಅದರಲ್ಲೂ ಲಾಜಿಕ್ ಇರಬೇಕು. ಅವ್ರು ಮಾತಾಡಬೇಕಾದ್ರೆ 400 ಪೋಸ್ಟ್ ಕರೆದಿದ್ರು. ಈಗ ಜಸ್ಟ್ ನಾವು ಫಿಲ್ ಆಗಿರೋದು 329 ಮೆಂಬರ್ಸ್ ಮಾತ್ರ. ಅದರಲ್ಲೂ 71 ಬ್ಯಾಕ್ಲಾಗ್ ಉಳಿದಿದೆ. ಸೊ ಬ್ಯಾಕ್ಲಾಗ್ ಉಳಿದಿದೆ ಅಂದರೆ ಏನರ್ಥ? ದ ಕ್ಯಾಂಡಿಡೇಟ್ಸ್ ಏನು ಯಾರಿದ್ದಾರೆ 210 ಮಾರ್ಕ್ಸ್ ಕೂಡ ಕ್ರಾಸ್ ಮಾಡಿಲ್ಲ. ಮಾಡಬೇಕಿತ್ತಲ್ವ? 210 ಎಲಿಜಿಬಿಲಿಟಿ ಲಿಸ್ಟ್ ಇದ್ದಾಗ 210 ಮಾರ್ಕ್ಸು ಅವ್ರು ತೆಗಿದಲ್ಲೇ ಇದ್ದಾಗ ಅವ್ರು ಅದರಲ್ಲಿ ವಿಫಲರಾಗಿ ಈಗ ನಮ್ಮ ಮೇಲೆ ನಾವೆಲ್ಲ ಮಾಡಿ ಸೆಲೆಕ್ಟ್ ಆಗಿರೋ ಕ್ಯಾಂಡಿಡೇಟ್ಸ್ ಮೇಲೆಲ್ಲ ಆರೋಪ ಮಾಡ್ತಿದ್ದಾರೆ. ತನಿಖೆ ನಡುವೆನೇ ಷರತ್ತುಬದ್ಧ ನೇಮಕಾತಿ ಮಾಡ್ಕೊಳ್ಬೇಕಂತ ತಮ್ಮ ಹೌದು ಸರ್, ಹೌದು. ಯಾಕಂದರೆ ಈಗ ನ್ಯಾಯವಾಗಿ ಮಾಡಿರೋರ್ಗೆ ಯಾಕೆ ಅನ್ಯಾಯ ಆಗಬೇಕು? ನಮಗೂ ಸಿಗಲಿ, ನಾವು ಬೇಗ ಹೋದರೆ ನಮಗೂ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಈಗ ತನಿಖೆ ಆಗುತ್ತೆ ಅಂತ ತುಂಬ ಡ್ರ್ಯಾಗ್ ಆಗೋದ್ರೆ ನಾವೇನು ಮಾಡಬೇಕು? ಅಷ್ಟು ವರ್ಷ ನಮ್ಗೆ ಎಕ್ಸ್ಪೀರಿಯನ್ಸ್ ವೇಸ್ಟು. ಮತ್ತೀಗ ಗೌರ್ಮೆಂಟ್ ಜಾಬ್ ಅಂತಲೇ ನಾವು ತುಂಬ ವರ್ಷದಿಂದ ಕಷ್ಟಪಡ್ತಿದ್ದೀವಿ. ನಮ್ಮ ಡಿಪಾರ್ಟ್ಮೆಂಟಲ್ಲಿ 9 years ಆಯಿತು ರಿಕ್ರೂಟ್ಮೆಂಟ್ ಆಗಿ, ಇನ್ನೂ ಏನೂ ಆಗಿಲ್ಲ. 9 yearsಲ್ಲಿ ಮುಂಚೆ ನಮ್ದು ಹೆಂಗಿತ್ತಂದರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇತ್ತು. ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂದರೆ ಜಸ್ಟ್ CGPA ಮೇಲೆ. ಸೊ ಅವಾಗ ಏನು ಮಾಡಿದ್ರು, ಯಾರು CGPA ಕಮ್ಮಿ ಇರುತ್ತಲ್ಲ ಅವರು ನಾವು ತಗೋತೀವಿ ಎಕ್ಸಾಮ್ ಬರೆದು ಅಂತ KPSC ಕೊಟ್ಟರು. ಈ KPSC ಅವ್ರು ಎಕ್ಸಾಮ್ ಮಾಡಿದ್ರೆ ಇದರಲ್ಲೂ ಅವ್ರು ಬಂದುಬಿಟ್ಟು ನಾವು ಸೆಲೆಕ್ಟ್ ಆಗಿಲ್ಲ ಅಂತೇಳಿ ಸೆಲೆಕ್ಟ್ ಆಗಿರೋರ ಮೇಲೆ ಆರೋಪ ಮಾಡಿದ್ರೆ ಮತ್ತು ನಮಗೆ ಅನ್ಯಾಯ. ಅದು ಸಿಗುತ್ತೆ ಅಂತ ನಾವು ಯಾವ ಕಡೆನೂ ಫೋಕಸ್ ಮಾಡೋಕ್ಕಾಗ್ತಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಕೆಲವೊಬ್ಬರೆಲ್ಲ ನಾವು ಪ್ರೈವೇಟಲ್ಲಿ ಎಸ್ಟಾಬ್ಲಿಷ್ ಆಗ್ತೀವಿ ಅಂತಾರೆ, ನಮ್ಗೆ ಅಲ್ಲೂ ಹೋಗೋಕ್ಕಾಗ್ತಿಲ್ಲ. ಬಿಕಾಸ್ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಅಂತ ಇದೇ ಉದ್ದೇಶದಿಂದ ಕಾಯ್ಕೊಂಡು ಕೂತಿದ್ದು ಈಗ ಇದು ಇಲ್ಲ ಅದು ಇಲ್ಲ ಅಂದರೆ ಒಂಥರ ನಮಗೆ ಅಡ್ಗೋಡ ಮೇಲೆ ದೀಪ ಇಟ್ಟಂಗೆ ತ್ರಿಶಂಕು ಸ್ಥಿತಿಯಲ್ಲಿ ಇದ್ದೀವಿ ನಾವು. ಸೊ ನಮಗೆಲ್ಲರಿಗೂ ನ್ಯಾಯ ಬೇಕು ಸರ್. ನನ್ನ ಹೆಸರು ಡಾಕ್ಟರ್ ಪೂಜಾ ಅಂತ.